ಸ್ನೇಹಿತರೆ, ಪಂಜಾಬ್ ವಿರುದ್ಧ ಪಂದ್ಯವನ್ನು ಸೋತ ನಂತರ ಧೋನಿಯ ತಪ್ಪುಗಳ ಮೇಲೆ ಕೋಪಗೊಂಡ ನಾಯಕ ಋತುರಾಜ್ ಗೈಕ್ವಾಡ್ ಅವರು ನೀಡಿದರು ಆಘಾತಕಾರಿ ಹೇಳಿಕೆ. ಧೋನಿಯವರ ಬಗ್ಗೆ ಗೈಕ್ವಾಡ್ ಅವರು ಹೇಳಿದ್ದನ್ನು ಕೇಳಿದರೆ ನೀವು ಕೂಡ ಶಾಕ್ ಆಗ್ತೀರಾ. ಹಾಗಾದರೆ ಇದರ ಸಂಪೂರ್ಣವಾದ ಮಾಹಿತಿ ಏನು ಎಂಬುದನ್ನು ಈ ವಿಡಿಯೋದಲ್ಲಿ ತಿಳಿಸುತ್ತೇವೆ. ಆದರೆ ಅದಕ್ಕೂ ಮುನ್ನ ನಿಮ್ಮ ಪ್ರಕಾರ MS ಧೋನಿ ಹಾಗೂ ರೋಹಿತ್ ಶರ್ಮಾನಲ್ಲಿ ಯಾರು ಒಬ್ಬ ಉತ್ತಮವಾದ ನಾಯಕ ಎಂದು ಕಮೆಂಟ್ ಮಾಡುವ ಮೂಲಕ ತಿಳಿಸಿ. ಸ್ನೇಹಿತರೆ, IPL 2024ರ ಮತ್ತೊಂದು ರೋಚಕವಾದ ಪಂದ್ಯವನ್ನು ಪಂಜಾಬ್ ಹಾಗೂ ಚೆನ್ನೈ ನಡುವೆ ಚಿದಂಬರಂ ಸ್ಟೇಡಿಯಂನಲ್ಲಿ ಆಡಲಾಯಿತು. ಈ ಪಂದ್ಯದಲ್ಲಿ ಟಾಸ್ ಸೋತ ನಂತರ ಮೊದಲು ಬ್ಯಾಟಿಂಗ್ ಮಾಡಿದ ಚೆನ್ನೈ ತಂಡ 20 ಓವರ್ಗಳಲ್ಲಿ ತನ್ನ 7 ವಿಕೆಟ್ ಅನ್ನು ಕಳೆದುಕೊಂಡು 162 ರನ್ಗಳ ಟಾರ್ಗೆಟ್ ನೀಡಿತು. ನಂತರ ಚೆನ್ನೈ ನೀಡಿದ ಗುರಿಯನ್ನು ಬೆನ್ನಟ್ಟಿದ ಪಂಜಾಬ್ ತಂಡ ಉತ್ತಮವಾದ ಬ್ಯಾಟಿಂಗ್ ಅನ್ನು ಆಡುವ ಮೂಲಕ ಪಂದ್ಯವನ್ನು 7 ವಿಕೆಟ್ ನಿಂದ ಗೆಲ್ಲುವ ಮೂಲಕ ಇತಿಹಾಸ ನಿರ್ಮಿಸಿತು. ಹಾಗೂ ಪಂದ್ಯವನ್ನು ಸೋತ ನಂತರ ಕೋಪಗೊಂಡ ಚೆನ್ನೈನ ನಾಯಕ ಋತುರಾಜ್ ಗೈಕ್ವಾಡ್ ಅವರು ಮಾತನಾಡುವ ಮೂಲಕ ನಮ್ಮದೇ ಆದ ಹೋಮ್ ಗ್ರೌಂಡ್ ನಲ್ಲಿ ಪಂಜಾಬ್ ವಿರುದ್ಧ ಈ ರೀತಿಯಾದ ಪ್ರದರ್ಶನ ನೀಡಿ ಹೀನಾಯವಾಗಿ ಸೋತಿರುವ ನಮ್ಮ ಚೆನ್ನೈ ತಂಡದ ಸಿದ್ಧತೆ ಯಾವ ರೀತಿ ಇದೆ ಎಂದು ಸ್ಪಷ್ಟವಾಗಿ ಕಾಣಿಸುತ್ತಿದೆ. ಏಕೆಂದರೆ ಬೇರೆ IPL ನ ತಂಡಗಳ ಮೇಲೆ ಸತತವಾಗಿ ಸೋಲುತ್ತಿರುವ ಪಂಜಾಬ್ ನಂತಹ ಒಂದು ದುರ್ಬಲ ತಂಡದ ವಿರುದ್ಧ ನಮ್ಮ ಚೆನ್ನೈ ತಂಡ ಸೋತಿದ್ದರೆ ಅದಕ್ಕಿಂತ ನಾಚಿಕೆಗೇಡಿನ ಸೋಲು ಬೇರೆ ಇಲ್ಲ. ಆರಂಭದಲ್ಲಿ ಎಲ್ಲಾ ತಂಡಗಳ ವಿರುದ್ಧ ಬಹಳ ಉತ್ತಮವಾದ ಪ್ರದರ್ಶನ ನೀಡುವ ಮೂಲಕ ನಮ್ಮ ಚೆನ್ನೈ ತಂಡ ಪಂದ್ಯಗಳನ್ನು ಗೆಲ್ಲುತ್ತಿತ್ತು. ಆದರೆ ಈಗ ಅದೇ ಚೆನ್ನೈ ತಂಡದಲ್ಲಿ ನನಗೆ ಮೊದಲಿನ ಹಾಗೆ ಡೆಡಿಕೇಶನ್ ಮತ್ತು ಹೇಗಾದರೂ ಮಾಡಿ ಪಂದ್ಯವನ್ನು ಗೆಲ್ಲಿಸಬೇಕೆಂಬ ಸ್ಫೂರ್ತಿ ಕಾಣಿಸುತ್ತಿಲ್ಲ. ಮತ್ತು ಇಂದು ನಮ್ಮ ತಂಡದ ಟಾಪ್ ಆರ್ಡರ್ ಬ್ಯಾಟಿಂಗ್ ಅನ್ನು ಬಿಟ್ಟರೆ ಮಿಡಲ್ ಆರ್ಡರ್ ಬ್ಯಾಟಿಂಗ್ ಸಂಪೂರ್ಣವಾಗಿ ಫ್ಲಾಪ್ ಆಯಿತು. ಮತ್ತು ಅಷ್ಟೇ ಅಲ್ಲದೆ ನಮ್ಮ ಚೆನ್ನೈ ತಂಡಕ್ಕೆ ಅಂತಿಮ ಓವರ್ಗಳಲ್ಲಿ ರನ್ಗಳ ಅವಶ್ಯಕತೆ ಇದ್ದಾಗ ಉತ್ತಮವಾದ ಫಾರ್ಮ್ ನಲ್ಲಿ ಇದ್ದ ಡೇರೆಲ್ ಮಿಚೆಲ್ ಅವರಿಗೆ MS ಧೋನಿ ಅವರು ಸ್ಟ್ರೈಕ್ ಅನ್ನು ನೀಡುವ ಬದಲು ಬಾಲ್ ಗಳನ್ನು ವೇಸ್ಟ್ ಮಾಡುವ ಮೂಲಕ ಬಹಳ ಕಳಪೆಯಾದ ಬ್ಯಾಟಿಂಗ್ ಅನ್ನು ಆಡಿದರು. MS ಧೋನಿ ಅವರ ಈ ತಪ್ಪಿನ ಕಾರಣವೇ ನಮ್ಮ ಚೆನ್ನೈ ತಂಡ ಒಂದು ಉತ್ತಮವಾದ ಟಾರ್ಗೆಟ್ ಅನ್ನು ಬಾರಿಸುವಲ್ಲಿ ವಿಫಲವಾಯಿತು. ಮುಂದಿನ ಬರುವ ಪಂದ್ಯಗಳಲ್ಲಾದರೂ ನಮ್ಮ ತಂಡದ ಆಟಗಾರರು ತಪ್ಪನ್ನು ಅರ್ಥ ಮಾಡಿಕೊಂಡು ಬಹಳ ಉತ್ತಮವಾಗಿ ಆಡುತ್ತಾರೆ ಎಂದು ಅಂದುಕೊಂಡಿದ್ದೇನೆ ಎಂದು ಹೇಳಿದರು. ಸ್ನೇಹಿತರೆ, ನಿಮ್ಮ ಪ್ರಕಾರ ಚೆನ್ನೈ ತಂಡ MS ಧೋನಿ ಅವರ ಕಾರಣ ಸೋತಿತಾ, ಎಸ್ ಅಥವಾ ನೋ ಎಂದು ಕಮೆಂಟ್ ಮಾಡುವ ಮೂಲಕ ತಿಳಿಸಿ.